ಅಧಿಕೃತವಾಗಿ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ ಸುಮಲತಾ ಅಂಬರೀಶ್. ಯಡಿಯೂರಪ್ಪ ವಿಜೇಂದ್ರ ನೇತೃತ್ವದಲ್ಲಿ ಬಿಜೆಪಿ ಸೇರ್ಪಡೆಯಾಗಿದ್ದು ಎಂಪಿ ಸುಮಲತಾಗೆ ಬಿಜೆಪಿ ಸದಸ್ಯತ್ವ ನೀಡಿದ್ದಾರೆ ರಾಧಾ ಮೋಹನ್. ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಸಂಸದೆ ಸುಮಲತಾ ಸೇರ್ಪಡೆಯಾಗಿದ್ದು ಸುಮಲತಾ ಬಿಜೆಪಿ ಸೇರ್ಪಡೆಗೆ ಮಂಡ್ಯ ಬೆಂಬಲಿಗರು ಸಾಕ್ಷಿಯಾದರು. ಬಿಜೆಪಿ ಸೇರ್ಪಡೆಗೆ ಮುಂಚೆ ಅಂಬಿ ಸಮಾಧಿಗೆ ತೆರಳಿ ಸುಮಲತಾ ನಮನ ಸಲ್ಲಿಸಿದ್ರು. ಮೋಸ ಆಗಿಲ್ಲ, ಸಂಪೂರ್ಣ ಮನಸ್ಸಿನಿಂದಲೇ ಬಿಜೆಪಿ ಸೇರ್ಪಡೆ. ಕುಮಾರಸ್ವಾಮಿ ಪ್ರಚಾರಕ್ಕೆ ಕರೆದಿಲ್ಲ, ಪಕ್ಷ ಸೂಚಿಸಿದ್ರೆ ಪ್ರಚಾರಕ್ಕೆ ಹೋಗ್ತೀನಿ, ರಾಜಕೀಯಕ್ಕೆ ಅಭಿಷೇಕ್ ಬರಲ್ಲ ಅಂತ ಸಂಸದೆ ಸುಮಲತಾ ಇದೇ ಸಂದರ್ಭದಲ್ಲಿ ಮಾತಾಡ್ತಾ ಹೇಳಿದ್ದಾರೆ. ಬಿಜೆಪಿಯ ಕಚೇರಿಯಲ್ಲಿ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ ಸಂಸದೆ ಸುಮಲತಾ. ಅದಕ್ಕೂ ಮುಂಚೆ ಅಂಬರೀಶ್ ಅವರ ಸಮಾಧಿಗೆ ತೆರಳಿ ನಮನ ಸಲ್ಲಿಸ್ತಾ ಇರೋ ದೃಶ್ಯ ನೀವು ಒಂದು ವಿಂಡೋದಲ್ಲಿ ನೋಡ್ತಾ ಇದ್ದೀರಾ. ಮತ್ತೊಂದು ಕಡೆ ಬಿಜೆಪಿಯ ಕಚೇರಿಯಲ್ಲಿ ಬಿಜೆಪಿ ಸದಸ್ಯತ್ವ ಪಡೆದುಕೊಳ್ತಾ ಇದ್ದಾರೆ. ಅಧಿಕೃತವಾಗಿ ಬಿಜೆಪಿ ಸೇರ್ಪಡೆ. ಯಡಿಯೂರಪ್ಪ ವಿಜೇಂದ್ರ ಅವರ ನೇತೃತ್ವದಲ್ಲಿ ಅಧಿಕೃತವಾಗಿ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ಮಂಡ್ಯ ಲೋಕಸಭಾ ಟಿಕೆಟ್ ಕೆಲವು ದಿನಗಳ ಕಾಲ ಹಗ್ಗಜಗ್ಗಾಟಕ್ಕೆ ಕಾರಣ ಆಗಿತ್ತು. ಮಂಡ್ಯ ಬಿಟ್ಟು ನಾನು ಹೋಗಲ್ಲ ಅಂತ ಸುಮಲತಾ ಹೇಳಿದ್ರು. ಹೈಕಮಾಂಡ್ನ ಹಲವಾರು ಬಾರಿ ಅವರು ಭೇಟಿ ಕೂಡ ಆಗಿದ್ರು, ಮಾತಾಡಿದ್ರು. ಅಂತಿಮವಾಗಿ ಜೆಡಿಎಸ್ಗೆ ಟಿಕೆಟ್ ಬಿಟ್ಟುಕೊಟ್ಟಿದ್ದಾರೆ. ಹಾಗೆ ಬಿಜೆಪಿಗೆ ಅಧಿಕೃತ ಸೇರ್ಪಡೆಯಾಗಿದ್ದಾರೆ. ಇನ್ನು ಸುಮಲತಾ ಸೇರ್ಪಡೆಯಿಂದ ಯಾರಿಗೇನು ಲಾಭ ಆಗುತ್ತೆ? ಕಾಂಗ್ರೆಸ್ ಜೊತೆ ಅಂತರ ಹಿನ್ನೆಲೆಯಲ್ಲಿ ಸುಮಲತಾಗೆ ಬಿಜೆಪಿ ಒಂದು ಉತ್ತಮ ಆಯ್ಕೆ. ಕಾಂಗ್ರೆಸ್ ಸೇರಿಸಿಕೊಳ್ಳೋ ಯಾವ ಮನಸ್ಸನ್ನು ತೋರಿಸಿರಲಿಲ್ಲ ಸುಮಲತಾ ಅವರಿಗೆ. ಸುಮಲತಾ ನಿರ್ಧಾರದಿಂದ ಯಾರಿಗೆ ಲಾಭ? ಭವಿಷ್ಯದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಮತ್ತಷ್ಟು ಗಟ್ಟಿಯಾಗೋ ಸಾಧ್ಯತೆ. ಮಂಡ್ಯದಲ್ಲಿ ಮೈತ್ರಿ ಅಭ್ಯರ್ಥಿ ಎಚ್ಡಿಕೆ ಗೆಲುವಿಗೆ ಭಾರಿ ಅಂತರ ಸಿಗೋ ಸಾಧ್ಯತೆ ಇದೆ. ಅಂಬರೀಷ್ ಅಭಿಮಾನಿಗಳ ಬೆಂಬಲನೂ ಸಿಗುತ್ತೆ. ಭವಿಷ್ಯದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಗಟ್ಟಿಯಾಗೋ ಸಾಧ್ಯತೆ ಇದೆ. ಒಂದು ವೇಳೆ ಪ್ರತ್ಯೇಕವಾಗಿ ಸ್ಪರ್ಧಿಸಿದ್ರೆ ಮತಗಳು ಸ್ವಲ್ಪ ಮಟ್ಟಿಗೆ ಚದುರೋ ಆತಂಕ ಇತ್ತು. ಈಗ ಆ ಆತಂಕ ಇಲ್ಲ. ಇನ್ನೊಂದು ಕಡೆ ಎಚ್ಡಿಕೆ ಸ್ವತಃ ಅಖಾಡದಲ್ಲಿ ಇರೋದ್ರಿಂದ ಜೆಡಿಎಸ್ ಮತ್ತು ಬಿಜೆಪಿಯ ಮತಗಳು ಒಟ್ಟಾಗಿ ಹೆಚ್ಚಿನ ಲಾಭ ಮಾಡಿಕೊಡೋ ಸಾಧ್ಯತೆ ಇದೆ. ಇನ್ನು ಸುಮಲತಾ ನಿರ್ಧಾರದಿಂದ ಮಗನ ರಾಜಕೀಯ ಭವಿಷ್ಯಕ್ಕೆ ಕೂಡ ಅನುಕೂಲ ಆಗುತ್ತೆ. ಮೊದಲನೇ ಹೆಜ್ಜೆ ಬಿಜೆಪಿ ಪಾರ್ಟಿ ಅಧಿಕೃತವಾಗಿ ಸೇರುವಂತ ಒಂದು ಹೆಜ್ಜೆಯನ್ನು ಹಾಕಿದ್ದೀನಿ. ಮುಂದಿನ ದಿನಗಳಲ್ಲಿ ಎಲ್ಲ ಚರ್ಚೆಗಳು ಮಾಡಿ ಬಿಜೆಪಿ ಪಕ್ಷದಲ್ಲಿ ನೀವು ಸಾಮಾನ್ಯವಾಗಿ ನೋಡಿದ್ರೆ ಪಕ್ಷದಲ್ಲಿ ಎಲ್ಲರೂ ಕಾರ್ಯಕರ್ತರೇ. ಸೊ ಹಾಗಾಗಿ ಇಂಥ ಪಾತ್ರ ಅಂಥ ಪಾತ್ರ ಅಂತ ಏನೂ ಇಲ್ಲ. ಪಕ್ಷ ಏನು ನಿರ್ಧಾರ ತಗೊಳುತ್ತೋ ಅದಕ್ಕೆ ನಾನು ಬದ್ಧಳಾಗಿರ್ತೀನಿ. ಮೋಸ ಹೋಗಿದ್ದೀನಿ ಅಂತ ಅನಿಸೋದಾದ್ರೆ ನಾನು ಪಕ್ಷಕ್ಕೆ ಯಾಕೆ ಸೇರ್ತಾ ಇದ್ದೆ? ಅಲ್ಲೇ ನಿಮಗೆ ಉತ್ತರ ಸಿಗ್ಬೇಕಲ್ವಾ? ಮೋಸ ಆಗಿದೆ ಅಂತ ನಾನು ಅನ್ಕೊಂಡಿದ್ರೆ ನಾನು ಅದೇ ಪಕ್ಷಕ್ಕೆ ಯಾಕೆ ಸೇರಬೇಕು? ಅದಕ್ಕೆ ನಾನು ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಸಂಪೂರ್ಣ ಮನಸ್ಫೂರ್ತಿಯಾಗಿ ಸಂತೋಷದಿಂದ ಸೇರ್ಕೊಂಡಿದ್ದೀನಿ. ಇಲ್ಲ, ನನಗೆ ಈವರೆಗೂ ಆ ರೀತಿಯ ಆಹ್ವಾನ ಏನಿಲ್ಲ. ಸಹಕಾರ ಕೇಳಿದ್ದಾರೆ ಅವತ್ತಿನ ದಿನ ಮನೆಗೆ ಬಂದಾಗ. ಬಿಟ್ಟರೆ ಇನ್ನೇನಿದ್ರು ಪಕ್ಷದ ವತಿಯಿಂದ ನನಗೆ ಬರಬೇಕು, ಅವರೇ ಪ್ಲ್ಯಾನ್ ಮಾಡಿ ಕೊಡ್ತಾರೆ. ಆ ರೀತಿ ನಾನು ಎಲ್ಲಿ ಹೋಗಬೇಕು ಅನ್ನೋದು ಪಕ್ಷದಿಂದಲೇ ಆದೇಶ. ಮೋದಿ ಅವರ ಕನಸು 400ಕ್ಕಿಂತ ಹೆಚ್ಚಿನ ಸೀಟು ಪಡಿಬೇಕು, ಹಾಗೆ ಕರ್ನಾಟಕ ರಾಜ್ಯದಲ್ಲಿ 28 ಗೆಲ್ಲಬೇಕು ಅನ್ನೋದು. ಆ ನಿಟ್ಟಿನಲ್ಲಿ ಯಾವ ಕ್ರಮಗಳನ್ನು ತಗೋಬೇಕು, ಯಾವ ಆದೇಶ ಪಾರ್ಟಿ ನನಗೆ ಕೊಡ್ತಾರೋ ಅವೆಲ್ಲವೂ ನಾನು ಮಾಡ್ತೀನಿ. ಬಿಜೆಪಿ ಪಕ್ಷದ ಸದಸ್ಯರಾಗಿ ನೋಡ್ತಾರೆ. ಮಂಡ್ಯದಲ್ಲಿ ಒಂದು ಸಂಸದೆಯಾಗಿ ಉತ್ತಮ ಸಾಧನೆಯನ್ನು ಮಾಡಿದಂಥ ಮಾಜಿ ಸಂಸದೆ ಅಂತ ನೋಡ್ತಾರೆ ಸದ್ಯಕ್ಕೆ. ಮಂಡ್ಯದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಇನ್ನಷ್ಟು ಶಕ್ತಿ ತುಂಬೋ ಒಂದು ಅವಶ್ಯಕತೆ ಇದೆ. ಅದನ್ನು ಈ ಬರೋ ವರ್ಷಗಳಲ್ಲಿ, ಬರೋ ದಿನಗಳಲ್ಲಿ ಮಾಡಬೇಕು ಅನ್ನೋ ಕನಸು ನಮಗೂ ಇದೆ. ನರೇಂದ್ರ ಮೋದಿ ಅವರ ಕನಸಿಗೆ ನಾವೆಲ್ಲರೂ ಕೈ ಜೋಡಿಸ್ಬೇಕು ಅನ್ನೋ ಆಸೆ ಇದೆ. ಅಭಿಷೇಕ್ ಅಂಬರೀಷ್ ಎಟ್ ಪ್ರೆಸೆಂಟ್ ಪಾಲಿಟಿಕ್ಸ್ಗೆ ಇಲ್ಲ ಅವರು. ಸೊ ಹಾಗಾಗಿ ಅವ್ರದ್ದು ಈಗ ಪೊಲಿಟಿಕಲ್ ನಡೆ ಏನೂ ಇರಲ್ಲ. ಮೊದಲನೇ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.